ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು ಅನಾವರಣದ ಕನ್ನಡ ರಾಜ್ಯೋತ್ಸವ ವಿಶೇಷ ಸಂಚಿಕೆ. ನಾನು ನಾಗಶ್ರೀ ಶರ್ಮಾ ನಿಮ್ಮೆಲ್ಲರನ್ನೂ ನನ್ನ ಜೊತೆ ಈ ವಿಶೇಷ ಸಂಚಿಕೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ ಸದ್ದುಗದ್ದಲವಿಲ್ಲದೆ ಕನ್ನಡಮ್ಮನಿಗೆ ಅಕ್ಷರ ಸೇವೆಯನ್ನ ಮಾಡ್ತಾ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ತಮ್ಮದೇ ಆದ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ ಸೃಜನಶೀಲ ಬರಹಗಾರ ದಿವಂಗತ ಶ್ರೀ ಶೇಷನಾರಾಯಣರವರಿಗೆ ಈ ವಿಶೇಷವಾದ ಸಂಚಿಕೆಯನ್ನ ಅನಾವರಣ ತಂಡ ಬಹಳ ಹೆಮ್ಮೆಯಿಂದ ಅರ್ಪಿಸ್ತಾ ಇದೆ. ಶ್ರೀ ಶೇಷನಾರಾಯಣರವರು 1927ನೇ ಇಸ್ವಿ ಆಗಸ್ಟ್ 18ನೇ ತಾರೀಕು ತಮಿಳುನಾಡಿನ ಪಾಳ್ಯದಲ್ಲಿ ಹುಟ್ಟಿದ್ರು. ಇವರು ಶಾಲೆಗೆ ಹೋಗಿ ಕಲ್ತಿದ್ದು 4ನೇ ತರಗತಿಯವರೆಗೆ ಮಾತ್ರ. ಆದರೆ ಪ್ರಪಂಚದ ವಿಶ್ವವಿದ್ಯಾನಿಲಯದಲ್ಲಿ ಜೀವನ ಅನ್ನೋ ಪಾಠಶಾಲೆನಲ್ಲಿ ಕಲ್ತಿದ್ದು ಅಪಾರ. ಇವರು ತಮ್ಮ ಹದಿವಯಸ್ಸಿನಲ್ಲೇನೆ ದೇಶಾದ್ಯಂತ ಸುತ್ತಾಡಿ ಅನೇಕ ರೀತಿಯ ಕೆಲಸಗಳನ್ನ ಮಾಡಿ ಅಗಾಧವಾದ ಜೀವನಾನುಭವವನ್ನ ಸಂಪಾದಿಸಿದವರು. ಕನ್ನಡ ಮತ್ತೆ ತಮಿಳು ಎರಡು ಭಾಷೆಗಳಲ್ಲೂ ಸಮಾನವಾದ ಪಾಂಡಿತ್ಯವಿದ್ದ ಶೇಷನಾರಾಯಣರವರು ಕನ್ನಡದಲ್ಲಿ 17 ಕಾದಂಬರಿಗಳು, 8 ಕಥಾ ಸಂಕಲನಗಳು, 1 ನಾಟಕ, 1 ಮಕ್ಕಳ ಸಾಹಿತ್ಯ ಹಾಗೂ 2 ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಹಾಗೆ ತಮಿಳಿನಿಂದ ಕನ್ನಡಕ್ಕೆ 13 ಅನುವಾದಗಳನ್ನು ಮಾಡಿದ್ದಾರೆ. ಇವ್ರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿಗಳು ಕೂಡ ಬಂದಿದೆ. ಇವರು 2019ನೇ ಇಸ್ವಿ ಆಗಸ್ಟ್ 7ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಇವರು ತಮ್ಮ ಕೊನೆ ದಿನಗಳವರೆಗೂ ಕ್ರಿಯಾಶೀಲರಾಗಿದ್ರು, ಜೀವನೋತ್ಸಾಹವನ್ನ ಉಳಿಸ್ಕೊಂಡಿದ್ರು. ಇವತ್ತು ಈ ವಿಶೇಷ ಸಂಚಿಕೆಯನ್ನ ನಡೆಸ್ಕೊಡೋದಕ್ಕೆ ಇವರ ಕುಟುಂಬದ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಶೇಷನಾರಾಯಣರವರ ಧರ್ಮಪತ್ನಿ ಶ್ರೀಮತಿ ಸುಭದ್ರಾ ಶೇಷನಾರಾಯಣರವರು. ನಮಸ್ಕಾರ. ಅವರ ಮಕ್ಕಳು ಶ್ರೀ ವೆಂಕಟೇಶ ಪ್ರಸಾದ್. ನಮಸ್ಕಾರ ವೆಂಕಟೇಶ್ ಪ್ರಸಾದ್ ರವರು. ಮತ್ತೆ ಶ್ರೀಮತಿ ವೀಣಾ. ನಮಸ್ಕಾರ. ನಮಸ್ಕಾರ. ಶ್ರೀ ಅರುಣ್ ರವರು, ನಿಮಗೂ ಸಹ ನಮಸ್ಕಾರ. ನಮಸ್ಕಾರ. ನಮ್ಮ ಮಾತುಕತೆಯನ್ನ ಶುರು ಮಾಡೋಣ. ಆಯ್ತು. ಸುಭದ್ರಮ್ಮನವರೇ, ನೀವು ಶೇಷನಾರಾಯಣ ಅವ್ರನ್ನ ಮದ್ವೆ ಆದಾಗ ಸುಮಾರು ನಿಮ್ಮ ವಯಸ್ಸು ಎಷ್ಟು ಇತ್ತು? 19. ನೀವು 19 ವರ್ಷಕ್ಕೆ ಮದ್ವೆ ಆಗಿ ಅವರ ಮನೆಗೆ ಬಂದ್ರಿ. ಶೇಷನಾರಾಯಣ ಅವರ ಬಾಲ್ಯ ಮತ್ತೆ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಗೆ? ಏನ್ ಹೇಳುದು, ಅವ್ರ ತಂದೆ ತಾಯಿ ಮತ್ತೆ ಒಟ್ಟವ್ರಿಗೆ 12 ಜನ ಮಕ್ಕಳು. ಕಾವೇರಮ್ಮ, ಸುಬ್ರಹ್ಮಣ್ಯ ಅವರ ತಂದೆ ತಾಯಿಗಳಿಗೆ. ಇವರು 4ನೇವರು ಶೇಷನಾರಾಯಣ. ಅವ್ರಿಗಿಂತ ಚಿಕ್ಕವರು 3 ಜನ ತಮ್ಮಿಂದ್ರು, 2 ತಂಗಿರು ಎಲ್ಲ ಇದ್ರು. ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಮುಂದುವರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾತ ಅಜ್ಜಿ ಅವರಿಗೆ ಆಗಿನ ಕಾಲದ ಒಂದು ರಿವಾಜು, ಹೆಚ್ಚಿನ ಮಕ್ಕಳು ಇದ್ರು. ಅದರಲ್ಲಿ ಮೊದಲನೇ 3 ಮಕ್ಕಳು ಏನೋ ತೀರ್ಕೊಂಡ್ರು. ನಮ್ಮ ತಂದೆಯವರೇ ದೊಡ್ಡವರು, ಉಳ್ದವರಲ್ಲಿ. ಅವ್ರಿಗೆ 3 ಜನ ತಮ್ಮಂದ್ರು ಮತ್ತೆ 3 ಜನ ತಂಗಿರಿದ್ರು. ಹೀಗೆ ಅವ್ರ ಬಾಲ್ಯ ಎಲ್ಲ ಕಳೆದಿದ್ದು ಅವರ ಹಳ್ಳಿಯಲ್ಲೇ. ಅದು ತಾಳವಾಡಿ ಅಂತ, ಈಗ ಅದು ತಮಿಳ್ನಾಡಿಗೆ ಸೇರಿದೆ. ಅದು ಗಡಿ ಭಾಗದಲ್ಲಿ ಬರುತ್ತೆ, ಕರ್ನಾಟಕ ತಮಿಳ್ನಾಡು ಗಡಿಗೆ ಬರುತ್ತೆ. ಆ ಗಡಿ ಭಾಗದ ಒಂದು ಹಳ್ಳಿಯಲ್ಲಿ ಅದೊಂದು ಹೆಚ್ಚಿನ ಸೌಲಭ್ಯಗಳಿಲ್ಲದಂತ ಒಂದು ಪುಟ್ಟ ಹಳ್ಳಿ ಅದು. ಅಲ್ಲಿ ತಮ್ಮ ಬಾಲ್ಯವನ್ನು ಕಳೆದ್ರು. ಮತ್ತೆ ಆವಾಗಿನ ರೀತಿ ಒಂದು ಶಿಕ್ಷಣ ತುಂಬಾ ಕಷ್ಟ ಆಯ್ತು. ಅವರು ಓದಿದ್ದು 3ನೇ ಕ್ಲಾಸ್ 4ನೇ ಕ್ಲಾಸ್ ತನಕ ಅಷ್ಟೇನೆ. ಅವ್ರಿಗೆ ಸರಿ ಜ್ಞಾಪಕ ಇರ್ತಿರ್ಲಿಲ್ಲ, ಕೇಳಿದಾಗೆಲ್ಲ ಹೇಳ್ತಿದ್ರು 3 4 ಓದಿದ್ದೆ ಅಂತಿದ್ರು. ಆ ರೀತಿ ತಾತ ಅವರು ಶಾನ್ಭೋಗರಾಗಿದ್ರು. ಆ ಕಾಲದಲ್ಲಿ ಅವರು ಶಾನ್ಭೋಗ ಅಂದ್ರೆ ನಮ್ಮ ತಂದೆ ಶೇಷನಾರಾಯಣ ಅವ್ರ ತಂದೆ ಸುಬ್ರಹ್ಮಣ್ಯ ಅವರು ಶಾನ್ಭೋಗರಾಗಿದ್ರು. ಶಾನ್ಭೋಗರು ಅಂದ್ರೆ ಅವರು
ಲೆಕ್ಕಪತ್ರ ನೋಡ್ಕೊಳ್ಳೋದು, ಹಳ್ಳಿಯ ಏನೋ ಒಂದು ವ್ಯವಸಾಯ ಇರುತ್ತೆ, ಆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು ಅದನ್ನೆಲ್ಲ ನೋಡ್ಕೊಳ್ಳೋದು, ಕಂದಾಯ ಬರ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಬಾಲ್ಯವನ್ನ ಇವರು ಹೆಚ್ಚಿಗೆ ಅಲ್ಲೇ ಕಳೆದ್ರು. ಮತ್ತೆ ಅವಾಗ ಅದು ತಮಿಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಮದ್ರಾಸ್ ರೆಸಿಡೆನ್ಸಿಗೆ ಸೇರಿದ್ರಿಂದ ಅಲ್ಲಿ ಆಡಳಿತ ಎಲ್ಲ ತಮಿಳ್ನಲ್ಲೇ ಆಗ್ತಿತ್ತು. ಹಾಗಾಗಿ ಇವರು ನಮ್ಮ ತಂದೆಯವರು ಶುರು ಮಾಡಿದ್ದು ತಮಿಳನ್ನ, ಕನ್ನಡ ಅಲ್ಲ. ಅವರು ಬರೀಲಿಕ್ಕೆ ಕಲ್ತಿದ್ದು ತಮಿಳಲ್ಲೇನೆ. ಯಾಕಂದ್ರೆ ಅವಾಗಿನ ಏನು ಭೂಮಿಯ ಪತ್ರಗಳೇನಿರ್ತಿತ್ತು, ಪಹಣಿ ಗಿಹಣಿ ಮತ್ತೊಂದಿರ್ಲಿ ಅಥವಾ ವ್ಯವಸಾಯದ ರೆಕಾರ್ಡ್ಗಳಿರ್ಲಿ, ಎಲ್ಲವೂ ತಮಿಳ್ನಲ್ಲೇ ಇರ್ತಿತ್ತು. ತಮಿಳ್ನಲ್ಲೇ ಇವರು ಬರೀಲಿಕ್ಕೆ ಶುರು ಮಾಡಿದ್ರು. ಹಾಗೆ ಸಣ್ಣ ವಯಸ್ಸಿಂದನೂ ತಂದೆ ಜೊತೆನೆ ಸಹಾಯಕರಾಗಿ ಮಾಡಿಕೊಂಡು ಮಾಡ್ತಾ ಇದ್ರು, ಕೆಲಸಗಳು ಮಾಡ್ತಾ ಇದ್ರು. ಸೊ ಅವ್ರ ಬಾಲ್ಯ ಎಲ್ಲ ಹೆಚ್ಚಿನ ಸಮಯ ಆ ಗ್ರಾಮದಲ್ಲೇ ಕಳೆದಿದೆ. ಅವರು ಹೇಳ್ತಿದ್ದ ಹಾಗೆ ಯಾವಾಗ್ಲಾದ್ರೂ ಒಮ್ಮೆ, ಅವಾಗೆಲ್ಲ ಸಂಪರ್ಕಗಳು ಜಾಸ್ತಿ ಇಲ್ಲದೆ ಇದ್ದಿದ್ರಿಂದ ಏನಾದ್ರೂ ಒಂದು ಸಭೆ ಸಮಾರಂಭಗಳು ನಡೆದ್ರೆ, ಮದುವೆ ಗಿದುವೆ ಆ ರೀತಿ ಸಮಾರಂಭಗಳು ನಡೆದ್ರೆ ಹೆಚ್ಚಿಗೆ ಅಂದ್ರೆ ಚಾಮರಾಜನಗರಕ್ಕೆ ಬರೋರು. ಚಾಮರಾಜನಗರಕ್ಕೆ ಬರೋದೇ ದೊಡ್ಡದು ಅವ್ರಿಗೆ. ಎತ್ತಿನ ಗಾಡಿ ಕಟ್ಕೊಂಡು ಪ್ರಯಾಣ ಮಾಡ್ಕೊಂಡು ಬರೋರು. ಇಲ್ಲ ಅಂದ್ರೆ ಸುತ್ತಮುತ್ತ ಹಳ್ಳಿಗಳು, ಹೆಚ್ಚಿನ ದೂರ ಅಂದ್ರೆ ತಾಳವಾಡಿಗೆ ಹೋಗೋರು. ಪಕ್ಕದಲ್ಲೇ ಘಟ್ಟವಾಡಿ ಅಂತ ಮತ್ತೊಂದವರು, ಅಲ್ಲೆಲ್ಲ ನಮ್ಮ ಸಂಬಂಧಿಕರಿದ್ರು, ಅಲ್ಲಿಗೆ ಹೋಗ್ತಿದ್ರು. ಸೊ ಹೆಚ್ಚಿನ ಬಾಲ್ಯ ಎಲ್ಲ ಆ ಒಂದು ಸಣ್ಣ ಪರಿಸರದಲ್ಲೇ ಕಳೆದ್ರು ಅಂತ ಹೇಳ್ಬೋದು. ಚೆನ್ನಾಗಿದೆ. ವೀಣಾರವ್ರೆ, ವೀಣಾ ಅವ್ರಿಗೆ ನಮಸ್ಕಾರ. ಕಡೆ ನೋಡೋಣ. ಹಾ, ನಮಸ್ತೆ. ನೀವು ಶೇಷನಾರಾಯಣ ಅವರ ಮಗಳು, ಅವರನ್ನ ಬಹಳ ಹತ್ರದಿಂದ ನೋಡಿದವರು. ಹೌದು. ಅವರ ವ್ಯಕ್ತಿತ್ವ ಹೇಗಿತ್ತು, ಮತ್ತೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ನಿಯಮಗಳು, ತತ್ವಗಳು ಏನು ತಿಳಿಸ್ಕೊಡ್ತೀರಾ? ಖಂಡಿತ. ನಾನು ಶೇಷನಾರಾಯಣ ಅವರ ಎರಡನೇ ಮಗಳು ವೀಣಾ ಅಂತ ಹೇಳಿ. ನಾನು ನಮ್ಮ ತಂದೆನ ಬಹಳ ಚಿಕ್ಕ ವಯಸ್ಸಿನಿಂದನೂ ನಾನು ಅವರನ್ನ ಬಹಳ ಚೆನ್ನಾಗಿ ನೋಡಿರೋದ್ರಿಂದ ಅವರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ತುಂಬಾ ಹೆಮ್ಮೆ ಕೂಡ ಅನ್ಸುತ್ತೆ. ಅವರ ಮಗಳಾಗಿ ನಾನು ಹುಟ್ಟಿರೋದು ಅದು ಕೂಡ ನನಗೆ ಒಂದು ರೀತಿಲಿ ಹೆಮ್ಮೆನೆ. ನಮ್ಮ ತಂದೆ ವ್ಯಕ್ತಿತ್ವ ಅಂತ ಹೇಳ್ಬೇಕಂದ್ರೆ ಅವರು ಬಹಳ ಸರಳ ಸ್ವಭಾವದ ವ್ಯಕ್ತಿ. ಅವರು ಯಾವುದೇ ರೀತಿ ಒಂದು ಮೋಸ ಕಪಟ ಆ ತರ ಎಲ್ಲ ಅವರ ಮನಸ್ಸಿನಲ್ಲಿ ಖಂಡಿತ ಇರ್ಲಿಲ್ಲ. ತುಂಬಾನೇ ಅವರು ಸಾಹಿತ್ಯದಲ್ಲೂ ಒಂದು ಒಳ್ಳೆ ಹೆಸರು ಮಾಡಿದ್ರು. ಆದ್ರೆ ಅವರು ಯಾವುದನ್ನು ಆತರ ಹೆಸರು ತಗೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ಲಿಲ್ಲ. ಅವರು ಒಂದು ವೃತ್ತಿ ಅದನ್ನ ಮುಂದುವರ್ಸ್ಕೊಂಡು ಮಾಡ್ಕೊಂಡು ಬಂದ್ರು ಅವರು. ಬಟ್ ಅವ್ರಿಗೆ ಅನ್ಕೊಳ್ಳದೇನೆ ಅವ್ರಿಗೆ ಎಷ್ಟೋ ಪ್ರಶಸ್ತಿಗಳು ಇದೆಲ್ಲ ದೊರಕಿದ್ವು ಅವರಿಗೆ. ಅವರ ವ್ಯಕ್ತಿತ್ವ ಅಂದ್ರೆ ನನಗೆ ತುಂಬಾ ಅವರಲ್ಲಿ ಇಷ್ಟ ಆಗೋದು ಅಂದ್ರೆ ಒಂದು ಕೆಲಸದಲ್ಲಿ ಶಿಸ್ತು ಮತ್ತೆ ಒಂದು ಶ್ರದ್ಧೆ, ಸಮಯಕ್ಕೆ ಇದು ಕೊಡ್ತಾ ಇದ್ದಿದ್ದು ಒಂದು ಅವರು ಆ ಬೆಲೆ, ಅದೆಲ್ಲ ನನಗೆ ನಿಜವಾಗ್ಲೂ ಬಹಳ ಅದರಿಂದ ಪ್ರಭಾವಿತಳಾಗಿದ್ದೀನಿ. ಯಾಕೆಂದ್ರೆ ಅವರು ಒಂದು ಕತೆ ಬರಿಬೇಕು ಅಂತಂದ್ರೂ ಅರ್ಲಿ ಮಾರ್ನಿಂಗ್ 3:30ಗೆ ಅವರು ಏಳೂರು. 3:30ಇಂದ 5 ಗಂಟೆ 6 ಗಂಟೆವರೆಗೂ ಕೂಡ ಕಂಟಿನ್ಯೂಸ್ ಬರೆಯುವರು ಅವರು. ಅಂದ್ರೆ ಒಂದು ಎಷ್ಟು ಇದರಲ್ಲಿ ಬರೆಯುವರು ಅಂದ್ರೆ ನಮ್ಗೆ ಅವರು ಬರೆದು ಮುಗಿಸಿರೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿ ಎಲ್ಲ ಬೇಕಾದಷ್ಟು ಕತೆ ಕಾದಂಬರಿಗಳು, ಕವನ ಸಂಕಲನ ಆತರ ಬಹಳ ಅವರು ಬರ್ದಿದ್ದಾರೆ. ಆದ್ರೆ ಯಾವುದನ್ನು ಅವರು ಬಯಸ್ಲಿಲ್ಲ, ಪ್ರಶಸ್ತಿಗಳನ್ನಾಗ್ಲಿ ಅಥವಾ ಇನ್ನೊಂದು ಹೆಸರುಗಳನ್ನಾಗ್ಲಿ ಏನು ಬಯಸ್ಲಿಲ್ಲ ಅವರು. ಬಟ್ ಎಲ್ಲ ಅವರಿಗೆ ಹುಡುಕೊಂಡೇ ಬಂದಿದ್ದು ಎಲ್ಲನೂ ಕೂಡ. ಅವರ ವ್ಯಕ್ತಿತ್ವ ತುಂಬಾನೇ ನಮ್ಗೆ ಪ್ರಭಾವ ಬೀರಿದೆ ಖಂಡಿತ. ಅವ್ರು ಯಾವ್ದನ್ನೇ ಆಮೇಲೆ ಅವರು ದೇವರ ಮೇಲೆ ಅವರು ನಾಸ್ತಿಕರು ಅಲ್ಲ, ಆಸ್ತಿಕರು ಅಲ್ಲ, ಆ ತರ ಸ್ವಭಾವ ಅವ್ರದ್ದು. ಏನು ಅಂದ್ರೆ ದೇವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದು ಶಕ್ತಿ ಇದೆ ನಮ್ಮನ್ನ ಕಾಪಾಡೋದಿಕ್ಕೆ. ಆದ್ರೆ ದೇವರ ಹೆಸರಲ್ಲಿ ಅನಗತ್ಯವಾಗಿ ಖರ್ಚುಗಳು ಮಾಡೋದು, ಅದಕ್ಕೆ ಇದು ಮಾಡೋದು ಅವ್ರಿಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಅದನ್ನೇ ನೀವು ಬಡವರಿಗೆ ಕೊಡಿ, ಬಡವರಿಗೆ ಹೊಟ್ಟೆ ತುಂಬುತ್ತೆ ಅದರಿಂದ ಅಂತ ಅಂದ್ರೆ ಬಡವರ ಬಗ್ಗೆ ಮತ್ತೆ ನಿರ್ಗತಿಕರ ಅಂತವರುಗಳ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇರ್ತಿತ್ತು. ತುಂಬಾ ಅವ್ರು ಅದನ್ನ ಬಹಳ ಅಪೇಕ್ಷೆ ಪಡ್ತಾ ಇದ್ರು. ಯಾವ್ದನ್ನೇ ಆದ್ರೂನು ಅನಗತ್ಯವಾಗಿ ಖರ್ಚು ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದನ್ನೇ ನೀವು ಅವ್ರಿಗೆ ಕೊಟ್ರೆ ಒಂದು ಹೊಟ್ಟೆ ತುಂಬುತ್ತೆ ಅವ್ರಿಗೆ ಒಂದು ಇದಕ್ಕೆ, ಆ ರೀತಿ ಮಾಡಿ ಅಂತ ಹೇಳೋರು ಅವರು. ಅದೆಲ್ಲ ಒಂಥರ ನಮ್ಮ ಮನಸ್ಸಿನ ಮೇಲೂ ಬಹಳ ಪರಿಣಾಮ ಬೀರಿದೆ. ತುಂಬಾ ಒಳ್ಳೆ ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ. ನಾವೆಲ್ಲ ಅವ್ರ ಮಕ್ಕಳಾಗಿ ಇರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ. ಹೌದು, ಬಹಳ ಉತ್ತಮವಾದ ವಿಚಾರಗಳು ನಿಮ್ಮ ತಂದೆಯವ್ರದ್ದು. ಧನ್ಯವಾದ. ತುಂಬಾ ಸಂತೋಷ. ಈಗಿನ ಯುವ ಜನಾಂಗಕ್ಕೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ, ಇದೆಲ್ಲ ಆದರ್ಶವಾಗಿದೆ ಅಲ್ವಾ? ಹೌದು. ಮತ್ತೆ ಅರುಣ್ ಅವರೇ,
ಈಗ ಅವರ ಸಾಹಿತ್ಯದ ವಿಷಯಕ್ಕೆ ಬರೋಣ. ಹಾ. ಅವರು ಅನುವಾದದಲ್ಲಿ ತುಂಬಾ ಪ್ರಾವೀಣ್ಯತೆಯನ್ನ ಪಡೆದಿದ್ರು. ಈ ಹೌದು. ಅನುವಾದ ಶುರು ಆಗಿದ್ದು ಹೇಗೆ? ಅದನ್ನ ಪ್ರಾರಂಭಿಸೋದಕ್ಕೆ ಅವ್ರಿಗೆ ಪ್ರೇರಣೆ ಏನು? ಆ ಅಣ್ಣ ಹೇಳ್ಕೊಂಡಿರೋ ಹಾಗೆ, ಅವರೇ ಹೇಳ್ಕೊಂಡಿರೋ ಹಾಗೆ ಯಾವ್ದೊಂದು ಸಂದರ್ಶನದಲ್ಲಿ, ನನಗೆ ಇಂಥದೇ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಅವರು. ಬರೀಲಿಕ್ಕೂ ಅಷ್ಟೇ, ಬರೀಲಿಕ್ಕೆ ಪ್ರೇರೇಪಣೆ ಅಂತಂದ್ರೂ ಇಂಥದೇ ಅಂತ ಏನೂ ಇಲ್ಲ. ಅವರು ತಮ್ಮ ಒಂದು ಸಣ್ಣ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಿದ್ರು. ಒಂದು 11-12ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿ ಸುಮಾರು ತಮ್ಮ ತಾರುಣ್ಯನೆಲ್ಲ ದೇಶದುದ್ದಕ್ಕೂ ಸಂಚರಿಸಿದ್ರು. ಅವ್ರು ಹೋಗ್ಲಿಕ್ಕೆ ಕಾರಣ ಅವ್ರಿಗೆ ಈ ಜಮೀನ್ದಾರಿ ಪದ್ಧತಿ, ತಾನು ಮನೇಲಿ ಉಳ್ಕೊಂಡ್ರೆ ತಾನು ಒಬ್ಬ ಶಾನ್ಭೋಗ ಆಗ್ಬೇಕು ಅನ್ನೋದೆಲ್ಲ ಅವ್ರ ಮನಸ್ಸಲ್ಲಿತ್ತು. ಅವ್ರಿಗೆ ಶಾನ್ಭೋಗ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಒಂದು ರೀತಿ ಆ ಒಂದು ವಯಸ್ಸಿನಲ್ಲಿ ಒಂದು ಕಮ್ಯುನಿಸಂ ಬಗ್ಗೆ ಒಲವು, ಈ ರೀತಿ ಎಲ್ಲ ಆಗಿ ಅವರು ನಾನು ಇದ್ರೆ ನಾನು ಇಲ್ಲಿ ನಾನು ಶಾನ್ಭೋಗ ಮಾಡ್ಬಿಡ್ತಾರೆ ಅಂತ ಮನೆ ಬಿಟ್ಟು ಹೋಗಿ ಸುಮಾರು ವರ್ಷಗಳು ಅವರು ಸುತ್ತಾಡಿ ಬಂದ್ರು. ಹಾಗೆ ಸುತ್ತಾಡುವಾಗ ಅವರು ಬರಹದ ಬಗ್ಗೆ ಸ್ವಲ್ಪ ಒಲವು ಗಳಿಸ್ಕೊಂಡ್ರು. ಅವರೇ ಹೇಳಿರೋ ಹಾಗೆ ಸ್ಕೂಲ್ನಲ್ಲೇನು ಕಲ್ತಿಲ್ಲ, ಕಲ್ತಿದ್ದೆಲ್ಲ ಆಚೆನೇನೆ, ಪತ್ರಿಕೆ ಓದೋದು, ಮ್ಯಾಗಝಿನ್ಗಳು ಓದೋದು, ಈ ರೀತಿನೇನೆ. ಹೀಗೆ ಅವ್ರಿಗೆ ಬರೀಲಿಕ್ಕೂ ಇಂಥದೇ ಪ್ರೇರೇಪಣೆ ಅಂತ ಏನಿಲ್ಲ, ಅದೇ ರೀತಿ ಅನುವಾದಕ್ಕೂ ಇಂಥದೇ ಪ್ರೇರೇಪಣೆ ಅಂತ ಏನಿಲ್ಲ ಅವ್ರಿಗೆ. ಅವರು ಮೊದಲ ಕಾದಂಬರಿ ಅವರು ಮಾಡಿದ್ದು ಮೂಲ ನಕ್ಷತ್ರ ಅಂತ. ಅದು 1954ರಲ್ಲಿ ಪ್ರಕಟ ಆಯ್ತು. ಅದರ ಮುನ್ನುಡಿನಲ್ಲಿ ಅವರೇ ಬರ್ತಿರೋ ಹಾಗೆ ಬಹಳ ತಪ್ಪುಗಳಿದ್ವಂತೆ ಶುರುನಲ್ಲಿ. ಅದನ್ನ ಅವರು ತಗೊಂಡೋಗಿ ಇವರು ಗೋವಿಂದ ಪೈಗಳಿಗೆ ಕೊಟ್ಟಿದ್ದಾರೆ ನೋಡಿ ಅಂತ. ಅವರು ಅದರಲ್ಲಿ, ನಿನ್ಗೆ ಭಾಷೆ ಮೇಲೆ ಹಿಡಿತಾನೆ ಇಲ್ಲಪ್ಪ, ನೀನು ಸೀತೆನ ರಾಮನ ಸಹಜಾತೆ ಅಂತ ಕರೆದ್ಬಿಟ್ಟಿದೀಯಲ್ಲ, ಸಹಜಾತೆ ಅಂದ್ರೆ ಮಾಡದಿ ಎಲ್ಲ ಕಣಪ್ಪ ಅಂತಂದ್ರಂತೆ. ಅವರೇ ಹೇಳ್ಕೊಂಡಿದ್ದಾರೆ. ಆ ರೀತಿ ಇತ್ತು ಪ್ರಾವೀಣ್ಯತೆ, ಆ ರೀತಿ ಬಂದಿದ್ದು. ತಮ್ಮ ಒಂದು ಸ್ವಪ್ರಯತ್ನದಿಂದ ಎಲ್ಲ ಕಲ್ತರು. ಹಾಗೆ ಬರಿಬೇಕು ಅನ್ನೋ ಒಂದು ಛಲ ಹುಟ್ಟಿತು, ಬರ್ಕೊಂಡು ಬಂದ್ರು. ಅವರು ಮೂಲ ನಕ್ಷತ್ರದಲ್ಲಿ ಹೇಳಿರೋ ಪ್ರಕಾರ ಅದನ್ನ ಈಗ ಇತ್ತೀಚೆಗೆ ಅದು ಮರುಮುದ್ರಣ ಕೂಡ ಆಯ್ತು. ಅದು ನಮ್ಮ ಆಗೋದಿಲ್ಲ ಅನ್ಕೊಂಡ್ರೆ ಏನೂ ಆಗೋದಿಲ್ಲ. ಬರೀಬೇಕು ಅಂತ ಮನಸ್ಸಿಗೆ ಬಂತು, ಬರೀಲಿಕ್ಕೆ ಶುರು ಮಾಡಿದೆ. ತಪ್ಪು ಒಪ್ಪುಗಳಾಗ್ತಿತ್ತು, ತಿದ್ಕೊಂಡೆ. ಹಿರಿಯರ ಸಹವಾಸ ದೊರಕ್ತು ನನಗೆ, ನನ್ನ ಅದೃಷ್ಟಕ್ಕೆ. ಬೇಕಾದಷ್ಟು ಜನ ನನ್ನನ್ನ ತಿದ್ದಿದ್ರು, ದೊಡ್ಡ ದೊಡ್ಡ ಸಾಹಿತಿಗಳ ಒಡನಾಟ ಆಯ್ತು. ಅವರೆಲ್ಲ ತಿದ್ದಿ ಬೆಳೆಸಿದ್ರು, ನಾನು ಕಲ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅನುವಾದನೂ ಅಷ್ಟೇನೇನೆ. ಅವ್ರಿಗೆ ಅನುವಾದ ಹೀಗೆ ಮಾಡ್ಬೇಕು ಅಂತ ಪ್ರೇರಣೆ ಅಂತ ಏನಿರಲಿಲ್ಲ. ಆದ್ರೆ ಮೊದಲೇ ಹೇಳ್ದಂಗೆ ಅವರು ಮೊದಲು ಕಲ್ತಿದ್ದು ತಮಿಳು ಭಾಷೆ, ಆದ್ರೆ ತಾಯಿ ಭಾಷೆ ಕನ್ನಡ. ಆಮೇಲೆ ಬರೀಲಿಕ್ಕೆ ಶುರು ಮಾಡಿದ್ದು ಕನ್ನಡದಲ್ಲಿ. ಹೀಗಿದ್ದಾಗ ಅವ್ರದ್ದು ಒಂದು ಕಥೆಯನ್ನ ಅವರೇ ಹೇಳಿರೋ ಹಾಗೆ ಒಂದು ತಮಿಳು ಪತ್ರಿಕೆನಲ್ಲಿ ಬಂತು, ಒಂದು ಕುಮುದ ಅನ್ನೋ ಒಂದು ಮ್ಯಾಗಝೈನ್ ಅಲ್ಲಿ ಒಂದು ಬಂತು. ಇವರು ಅದು ಬರೆದು ಕಳಿಸಿದ್ದು. ಹಲವಾರು ಸಣ್ಣ ಕಥೆಗಳು ಬರೆದಿದ್ದಾರೆ. ಸುಮಾರು ಒಂದು 20 ಕಾದಂಬರಿಗಳು, ಒಂದು 10-15 ಕಥಾ ಸಂಕಲನ, ಮತ್ತೆ ಒಂದು ನಾಟಕ, ಕೆಲವೊಂದು ವ್ಯಕ್ತಿ ಚರಿತ್ರೆಗಳು, ಆಮೇಲೆ ಒಂದು ಸಂಶೋಧನಾ ಕೃತಿ ಅಂತಾನೆ ಹೇಳ್ಬೋದು, ಕಾವೇರಿ ಒಂದು ಚಿಮ್ಮು ಒಂದು ಹೊರಡು ಅಂತ. ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಅವರು ಬರೆದಿದ್ದಾರೆ. ಮೊದಲನೇ ಒಂದು ತಮಿಳ್ನದ ಕಥೆ ಒಂದು ತಮಿಳ್ ಮ್ಯಾಗಝೈನ್ ಬಂದಾಗ ಇವ್ರಿಗೂ ಅನ್ನಿಸ್ತಾರೆ, ನನ್ ಕಥೆ ಬಂದಿದೆ, ನಾನು ಕನ್ನಡದಲ್ಲಿ ಬರೆದ್ರೆ ತಮಿಳಲ್ಲೂ ಮಾಡಬಹುದಲ್ಲ ಅಂತ ಒಂದು ಆಲೋಚನೆ ಬಂತು. ಅವ್ರ ಕಥೆಗಳು ತಮಿಳಲ್ಲೂ ಬರ್ಲಿಕ್ಕೆ ಶುರು ಆಯ್ತು. ಸಣ್ಣ ಸಣ್ಣ ಕಥೆಗಳು ಬರೀಲಿಕ್ಕೆ ಶುರು ಮಾಡಿದ್ರು ಕತೆ. ಇವರ ಒಂದು ಈ ರೀತಿ ಕನ್ನಡದಲ್ಲೂ ಬರೆಯೋರು ತಮಿಳ್ನಲ್ಲೂ ಬರೀತಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾದಾಗ ಅದಾಗೇನೇನೆ ಅವ್ರಿಗೆ ಈ ಒಂದು ಅನುವಾದಕ್ಕೆ ಆಹ್ವಾನ ಬಂತು. ತಂದೆಯವರು ಹೆಚ್ಚಿನ ಅನುವಾದ ಮಾಡಿರೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ನ್ಯಾಷನಲ್ ಬುಕ್ ಟ್ರಸ್ಟ್ ನವ್ರದೇನೇನೆ. ಸೊ ಆ ಅಕಾಡೆಮಿ ಅಥವಾ ನ್ಯಾಷನಲ್ ಬುಕ್ ಟ್ರಸ್ಟ್ ನವರು ಇವ್ರನ್ನ ಕೇಳ್ಕೊತಿದ್ರು, ಈ ಕಾದಂಬರಿನ ನೀವು ಅಥವಾ ಕಥಾ ಸಂಕಲನ ಅನುವಾದ ಮಾಡಿಕೊಡಿ ಅಂತ. ಇವರು ಅನುವಾದ ಮಾಡಿಕೊಡ್ತಿದ್ರು. ಹಾಗಾಗಿ ಪ್ರೇರಣೆ ಅಂತ ಇಂಥದ್ದೇ ಅಂತ ಹೇಳಲಿಕ್ಕೆ ಬರಲಿಲ್ಲ. ಬಹುಶಃ ಎರಡೂ ಭಾಷೆಗಳಿನ ಒಡನಾಟ, ತಾಯಿ ಭಾಷೆ ಕನ್ನಡ ಮತ್ತು ತಾವು ಕಲಿತ ಭಾಷೆ ತಮಿಳು, ಎರಡರದ್ದು ಒಂದು ಒಡನಾಟ ಇದ್ರಿಂದ ಅವ್ರಿಗೆ ಬಹುಶಃ ಅನುವಾದ ಮಾಡ್ಲಿಕ್ಕೆ ಸುಲಭ ಆಯ್ತು ಅಂತ ಹೇಳ್ಬೋದು. ಅಷ್ಟೇನೆ. ನಿಜ. ಅವರು ಅದನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ರು ಕೂಡ ಅಲ್ವಾ? ಹೌದು, ಖಂಡಿತ. ಅವ್ರಿಗೆ ಯಾವಾಗ್ಲೂನು ಭಾಷೆಗಳ ಮೇಲೆ ಈ ಭಾಷೆ ದೊಡ್ಡದು ಆ ಭಾಷೆ ಚಿಕ್ಕದು ಅನ್ನೋದೆಲ್ಲ ಏನು ಇಲ್ಲ. ಅವರೇ ಹೇಳ್ತಿದ್ರು, ನನಗೆ ತಮಿಳು ನನಗೆ ಅನ್ನ ಹಾಕಿದೆ ಅಂತ ಹೇಳ್ತಿದ್ರು. ಬೇಕಾದ್ರೆ ಸುಮಾರು ಅವರು ಹೆಚ್ಚಿನ ಕಾಲ ಅವರು ಮದ್ರಾಸ್ನಲ್ಲಿ ಕೂಡ ಕಳ್ದಿದ್ರು.
ಅದರಿಂದ ಭಾಷೆಗಳ ಹಂಗೇನಿಲ್ಲ, ಎಲ್ಲಾ ಭಾಷೆನೂ ಒಂದೇನೇನೆ. ಹ್ಮ್ ಈ ಭಾಷೆ, ಗಡಿ, ಜಾತಿ ಇದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು ಅಷ್ಟೇನೆ. ಮೂಲತಃ ನಾವು ಮನುಷ್ಯರು ಅನ್ನೋದು ಅವ್ರ ಒಂದು ಭಾವನೆ ಮತ್ತು ಸ್ವಭಾವ ಅವ್ರದ್ದು. ಹಾಗಾಗಿ ಆ ಆ ಭಾಷೆ ಅವ್ರಿಗೆ ಗೊತ್ತಿದ್ರಿಂದ ತಮ್ಮ ತಮ್ಮ ತಾಯಿ ಭಾಷೆನೂ ಚೆನ್ನಾಗಿ ಗೊತ್ತಿತ್ತು, ತಮಿಳನ್ನ ಕಲ್ತಿದ್ರು. ಹೀಗಾಗಿರೋದ್ರಿಂದ ಅವ್ರಿಗೆ ಅನುವಾದ ಮಾಡೋದು ಒಂದು ಬಹಳ ಒಂದು ಖುಷಿ ಕೊಡೋದ ಸಂಗತಿ ಕೂಡ ಆಗಿತ್ತು ಅವ್ರಿಗೆ. ಅವರೇ ಹೇಳ್ತಿದ್ರು ಎಷ್ಟೊಂದು ಪದಗಳು ಅವರು ತಮ್ಮ ಇಳಿ ವಯಸ್ಸಿನ ತನಕನೂ ಬಹಳ ಕುತೂಹಲಶಾಲಿ ಆಗಿದ್ರು. ಒಂದು ಯಾವ್ದೋ ಒಂದು ಮುನ್ನುಡಿನಲ್ಲಿ ಬರ್ಕೊಂಡಿದ್ದಾರೆ, ನಾನು ಹಿಂದಿನ ಶತಮಾನದ ಲೇಖಕ, ಈಗಿನ ಶತಮಾನಕ್ಕೂ ಬಂದಿದ್ದೀನಿ, ನಾವು ಮನುಷ್ಯರು ಬದಲಾಗ್ತೀವಿ, ಏನೋ ನಮ್ಮ ರೀತಿ ನೀತಿ ಬದಲಾಗತ್ತೆ, ಆದ್ರೆ ನನ್ ಕತೆ ಬದಲಾಗಲ್ಲ. ಯಾಕಂದ್ರೆ ನನ್ ಕಥೆಯಲ್ಲಿ ಬರೆಯೋ ಪ್ರಾಣಿಗಳೇನು ಬದಲಾಗ್ತಿಲ್ಲ, ಆನೆಯಾಗೇ ಇದೆ. ಆ ಕಾಡಿನ ಆನೆ ಯಾವಾಗ ಆ ಕಾಡಲ್ಲಿ ಇದ್ದಿದ್ದ ಆನೆನೇ ಈಗ್ಲೂ ಇದೆ. ಬಹುಶಃ ಕಾಡ್ ಹಾಳಾಗಿರ್ಬೋದು, ಆನೆ ಹಾಗೆ ಇದೆ, ಆನೆ ಏನ್ ಬದಲಾಗ್ಲಿಲ್ಲ, ನಾವು ಬದಲಾಗಿದ್ದೀವಿ ಅಷ್ಟೇನೆ. ಅದರಿಂದ ನನ್ನ ಕತೆಗಳಿಗೇನು ಅಲ್ಲ. ಹಾಗಂತ ನಾನು ಹೊಸದಕ್ಕೆ ನಾನು ತೆರೆದುಕೊಳ್ಳಲ್ಲ ಅಂತ ಹೇಳಲ್ಲ. ನಾನು ಹೊಸ ವಿಚಾರಗಳಿಗೆ ತೆರೆದುಕೋತೀನಿ, ಅದು ಮುಖ್ಯ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಬಹುಶಃ ಅವರ ಕಾದಂಬರಿಗಳ ಹರಿವು ಕೂಡ ನೋಡಿದ್ರೆ ಕೆಲವೊಂದು ತೀರಾ ಅಸಾಧಾರಣವಾದ ವಿಷಯಗಳು ಇದೆ. ಅವ್ರದೊಂದು ಕಾದಂಬರಿ ಮಹಾಮಲ್ಲರು ಅಂತ, ತಿಗಣೆಯ ವಿಷಯವಾಗಿ ಬರ್ದಿರೋದು. ಅದರಲ್ಲಿ ಮುಖ್ಯ ಪಾತ್ರ ತಿಗಣೆ. ತಿಗಣೆ ಬಗ್ಗೆನೆ ಒಂದು ಕಾದಂಬರಿ ಇದೆ, ಮಹಾಮಲ್ಲರು ಅಂತ ಒಂದಿದೆ. ಓಕೆ, ಅದೊಂಥರ ಅದು ವಿಶೇಷ ಅನ್ಸತ್ತೆ. ಅದನ್ನ ಹಾಗೇನೆ ಪದ್ಮರಂಗ ಅಂತ, ಅದರಲ್ಲಿ ಒಂದು ಹುಳ ಒಂದು ಗರ್ಭ ಸೇರಿ ಹಾವಾಗತ್ತೆ. ಆ ರೀತಿ ಒಂದು ಪ್ರಾಣಿಗಳು, ಒಂದು ಗಿಡ ಮರ, ಇದ್ರ ಬಗ್ಗೆ ಒಂದು ಪ್ರಕೃತಿ, ಅದ್ರ ಬಗ್ಗೆ ಬಹಳ ವಿಶೇಷವಾದ ಒಲವಿತ್ತು. ಹಾಗಾಗಿ ಅವ್ರ ಹೆಚ್ಚಿನ ಕಾದಂಬರಿಗಳಲ್ಲಿ ನಾವು ಒಂದು ರೀತಿ ಏನೋ ಪ್ರಾಣಿ ಪಕ್ಷಿಗಳು ಅಥವಾ ಪ್ರಕೃತಿಗಳು ಒಡನಾಟದ ಒಂದು ಸಂದರ್ಭಗಳನ್ನ ಅಥವಾ ವಿಷಯಗಳನ್ನ ನಾವು ಖಂಡಿತ ನೋಡ್ಬೋದು. ಅದೇ, ಅವರು ನಿಜವಾಗ್ಲೂ ಈ ವಿಶ್ವಮಾನವತಾವಾದ ಅಂತಾರಲ್ಲ, ಹಾಗೆ ಪ್ರಪಂಚದ ಪ್ರತಿಯೊಂದು ಸೃಷ್ಟಿನಲ್ಲೂ ಅವರು ಜೀವವನ್ನ ನೋಡ್ತಾ ಇದ್ರು. ಅದನ್ನ ಒಬ್ಬ ಮನುಷ್ಯನ್ ತರಹನೇ ಅವರು ಮಾಡ್ತಾ ಇದ್ರು. ಖಂಡಿತ. ಅವ್ರಿಗೆ ಬಂದಿರೋ ಕೆಲವು ಪ್ರಶಸ್ತಿಗಳ ಬಗ್ಗೆ ಮತ್ತೆ ಅದಕ್ಕೆ ಕಾರಣವಾಗಿರೋ ಪುಸ್ತಕಗಳ ಬಗ್ಗೆ ಹೇಳ್ತೀರಾ? ಹಲವಾರು ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಬಂದಿದೆ. ಮತ್ತೆ ಅವರ ಬೀಸು ಅನ್ನೋ ಒಂದು ಕನ್ನಡದ ಕಾದಂಬರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ ಅವರು ತಮಿಳಿನಿಂದ ಕನ್ನಡಕ್ಕೆ ಅನುವಾದ ಮಾಡಿರೋದು ಒಂದು 18ನೇ ಅಕ್ಷರೇಖೆ ಅಂತ, ಅಶೋಕ ಮಿತ್ರನ್ ಅವರ ಕಥೆ ಅದು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಭಾಷಾಂತರ ಪ್ರಶಸ್ತಿ ಕೂಡ ಬಂತು. ಅದರೊಂದಿಗೆ ಹಲವಾರು ಸಂಘ ಸಂಸ್ಥೆಗಳು ಅವರನ್ನ ಕರೆದು ಸನ್ಮಾನ ಮಾಡಿ ಎಲ್ಲ ಮಾಡಿವೆ. ತಮಿಳ್ನಾಡಿನ ಸರ್ಕಾರ ಕೂಡ ಒಂದು ಅಲ್ಲಿಯ ಒಂದು ತಮಿಳ್ನಾಡಿನ ಸರ್ಕಾರ ಒಂದು ಸಂಸ್ಥೆ ಮೂಲಕ ಅವರಿಗೆ ಸನ್ಮಾನ ಮಾಡಿ ಕುರುಳ್ ಪೀಠಂ ಅಂತ ಬಹುಶಃ ಅಲ್ಲಿಂದನೂ ಒಂದು ಪ್ರಶಸ್ತಿ ಬಂತು. ಅದಲ್ಲದೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಬಂದಿವೆ. ತುಂಬಾ ಸಂತೋಷ. ತುಂಬಾ ಇನ್ನು ಕೇಳ್ತಾ ಇದ್ರೆ ಇನ್ನು ಮತ್ತಷ್ಟು ಮತ್ತೆ ಈಗ ಸುಭದ್ರಮ್ಮನ್ ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳೋಣವಾ? ಆಯ್ತು. ಸುಭದ್ರಮ್ಮನವರೇ, ನೀವು ಸುಮಾರು ಒಂದು 62-63 ವರ್ಷಗಳ ಕಾಲ ಅವರ ಜೊತೆ ಸಂಸಾರ ನಡೆಸಿದೀರಾ. ಈ ಅವಧಿಯಲ್ಲಿ ಅವರಿಂದಾಗಿ ನಿಮಗೂ ಸಹ ಅನೇಕ ಹಿರಿಯ ಸಾಹಿತಿಗಳನ್ನ ಭೇಟಿಯಾಗೋ ಮತ್ತೆ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿರಬಹುದು. ಹಾಗೆ ಸಾಹಿತಿಯ ಪತ್ನಿಯಾಗಿ ನಿಮ್ಮ ಅನುಭವ ಏನು? ಏನ್ ಹೇಳೋದು, ಅವ್ರ ಕೆಲವಾರು ಲೇಖಕರ ಪರಿಚಯ ಆಯ್ತು, ಅವ್ರ ಮನೆಗಳಿಗೆಲ್ಲ ಕರ್ಕೊಂಡು ಹೋಗಿದ್ರು, ಅವರೆಲ್ಲ ಪರಿಚಯ ಆಯ್ತು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕೃಷ್ಣಮೂರ್ತಿ ಪುರಾಣಿಕ, ಅನುಪಮಾ ನಿರಂಜನ್, ಹೀಗೆ ಸುಮಾರು ಸಾಹಿತಿಗಳ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ನಿರಂಜನ್ ಅವ್ರು ನಮ್ಮ ಮನೆಗೂ ಬಂದಿದ್ರು. ಈ ತರ ತುಂಬಾ ಸಂತೋಷ ಆಗ್ತಿತ್ತು ಅವ್ರನ್ನೆಲ್ಲ ನೋಡಿ. ಮಲರ್ವಿಳಿ ಅಂತ ಅವರು ತಮಿಳು ಕಥೆಗಳು ಬರೀತಾರೆ.
ಅವ್ರೂ ಹ್ಮ್. ಅವರು ಮತ್ತೆ ಅವ್ರ ಫ್ರೆಂಡ್ ಈಶ್ವರ್ ಚಂದ್ರ ಅಂತ. ಹಾ. ಈಶ್ವರ್ ಚಂದ್ರ, ಚಿರಂಜೀವಿ, ಅವರು ಲೇಖಕರುಗಳು ಸುಮಾರು ಜನ ಪರಿಚಯ ಇತ್ತು. ಅವ್ರ ಕೆಲವ್ರ ಮನೆಗೆ ನಾನು ಹೋಗಿದ್ದೆ, ಕರ್ಕೊಂಡು ಹೋಗಿದ್ರು. ಹಾಗಾಗಿ ಪರಿಚಯ ಎಲ್ಲ ಚೆನ್ನಾಗಾಗಿತ್ತು. ಹ್ಮ್. ಬಹಳ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ಅವರ ಒಡನಾಟ ಇತ್ತು. ಹೌದು ಹೌದು. ಅವರು ಹಾಗೆ ಎಲ್ಲ ಕೂತ್ಕೊಂಡು ಸಾಹಿತ್ಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರ ಎಲ್ಲ ಸೇರ್ಕೊಂಡು? ಅವ್ರ ಮನೆಗಳಲ್ಲಿ ಇದ್ ಮಾಡ್ತಿರ್ಲಿಲ್ಲ. ಅವ್ರ ಫ್ರೆಂಡ್ಸ್ ಬಂದಾಗ ಮಾತ್ರ ಮಾತಾಡ್ಕೊಂಡು, ಪ್ರೆಸ್ ಇತ್ತಲ್ಲ, ಪ್ರೆಸ್ಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ಅವ್ರ ಫ್ರೆಂಡ್ಸುನುವೆ. ಮನೆಗೆ ಒಂದೊಂದ್ಸರಿ ಬರೋರು. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವ್ರದ್ದು ಒಂದು ಮುದ್ರಣಾಲಯ ಕೂಡ ಇತ್ತು, ಪ್ರಿಂಟಿಂಗ್ ಪ್ರೆಸ್ ಇತ್ತು. ಆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಸಾಕಷ್ಟು ಸಾಹಿತಿಗಳು ಬರ್ತಾ ಇದ್ರು. ಏನಾಯ್ತು, ಇವರು ಒಬ್ರು ಬರಹಗಾರರಾಗಿದ್ದು ಒಂದು ಪ್ರಿಂಟಿಂಗ್ ಕೂಡ ಶುರು ಮಾಡಿದ್ರಿಂದ ಅದು ಒಂದು ರೀತಿ ಅವರಿಗೆ ಅನುಕೂಲ ಆಯ್ತು. ಯಾಕಂದ್ರೆ ಆ ಕಾಲದಲ್ಲಿ ಮ್ಯಾನ್ಯಲ್ ಆಗಿ ಅದನ್ನ ಟೈಪ್ ಸೆಟ್ ಮಾಡೋರು, ಸೆಟ್ಟಿಂಗ್ ಅಂತಾರೆ ಅದನ್ನ, ಅಂದ್ರೆ ಇದೇನೋ ಈಗೇನ್ ನಾವು ಟೈಪ್ ಮಾಡ್ತೀವಿ DTP ಅಂತ ಮಾಡ್ತೀವಿ. ಆ DTP ಅಂತ ಏನ್ ಮಾಡ್ತೀವಿ, ಆ DTP ಆಗ್ತಿರ್ಲಿಲ್ಲ. ಆ DTP ಬದಲು ಕೈಯಲ್ಲೇ ಎಲ್ಲ ಒಂದು ಅಕ್ಷರಗಳನ್ನ ಜೋಡಿಸ್ಬೇಕು. ಹಾಗಾಗಿ ಮುದ್ರಣದಲ್ಲಿ ದೋಷ ಆಗೋ ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಇತ್ತು. ಓಕೆ, ಹಾಗಾಗಿ ಇವರು ಒಬ್ಬ ಸಾಹಿತಿನೂ ಆಗಿದ್ರಿಂದ ಆ ಒಂದು ಮೊಳೆಗಳೆಲ್ಲ ಜೋಡಿಸಿ ನಂತರ ಅದರ ಮೊದಲನೇ ಒಂದು ಪ್ರಿಂಟ್ ತಗೊಂಡ್ಮೇಲೆ ಅದನ್ನ ಪ್ರೂಫ್ ನೋಡೋರು, ಪ್ರೂಫ್ ರೀಡಿಂಗ್ ಅನ್ನೋರು. ಇವರು ಒಬ್ಬ ಬರಹಗಾರರು ಆಗಿದ್ರಿಂದ ಆ ಪ್ರೂಫ್ ನೋಡೋದು ಬಹಳ ಇವ್ರಿಗೆ ತುಂಬಾ ಅನುಕೂಲ ಆಯ್ತು. ಆಮೇಲೆ ಸಣ್ಣ ಸಣ್ಣ ತಪ್ಪುಗಳನ್ನು ಕಂಡು ಹಿಡಿದು ಅದನ್ನ ತಿದ್ದುವಂತ ಒಂದು ಕಲೆ ಬಂತು ಇವ್ರಿಗೆ. ಹಾಗಾಗಿ ಶೇಷನಾರಾಯಣ ಅವರ ಅವರು ಪ್ರಿಂಟ್ ಮಾಡಿದ್ರೆ, ಶೇಷನಾರಾಯಣ ಅವರು ಪ್ರೂಫ್ ರೀಡ್ ಮಾಡಿದ್ರೆ ಏನು ತಪ್ಪಿರಲ್ಲ ಅನ್ನೋ ಒಂದು ವಿಶ್ವಾಸ ಹೆಚ್ಚಿನ ಸಾಹಿತಿಗಳಿಗೆ. ಹಾಗಾಗಿ ಅವರಿಗೆ ಬಹಳಷ್ಟು ಸಾಹಿತಿಗಳ ಒಂದು ಒಡನಾಟ ಆಯ್ತು. ನಮ್ಮ ತಾಯಿಯವರು ಹೇಳ್ದಾಗೆ ದೊಡ್ಡ ದೊಡ್ಡ ಸಾಹಿತಿಗಳು ಅವರ ಒಡನಾಟ ಆಯ್ತು. ಆಕ್ಚುಲಿ ಅವರು ನಮ್ಮ ತಂದೆಯವರು ಒಂದು ಪುಸ್ತಕನೂ ಬರೆದು, ಮುದ್ರಕನ ಸಾಹಿತ್ಯ ನಂಟು ಅಂತ ಅಂದ್ಬಿಟ್ಟು, ಇದು ಮಯೂರ ಮಾಸಪತ್ರಿಕೆಯಲ್ಲಿ ಲೇಖನಗಳಾಗಿ ಸುಮಾರು ಹಲವಾರು ತಿಂಗಳುಗಳ ಬಂತು. ನಂತರ ಅದನ್ನೆಲ್ಲ ಸೇರಿಸಿ ಒಟ್ಟು ಒಂದು ಪುಸ್ತಕವಾಗಿ ಕೂಡ ಬಂತು, ಮುದ್ರಕನ ಸಾಹಿತ್ಯ ನಂಟು ಅಂತ. ಅದರಲ್ಲಿ ಈ ಎಲ್ಲಾ ಸಾಕಷ್ಟು ಸಾಹಿತಿಗಳ ಒಡನಾಟ ಹೇಗಾಯ್ತು, ಮುದ್ರಣಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಅವ್ರನ್ನ ನೋಡಿದ್ರು, ಈ ರೀತಿ ಎಲ್ಲಾ ವಿಷಯಗಳು ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಆಸಕ್ತಿಯನ್ನ ಕೆರಳಿಸುವಂತ ವಿಷಯಗಳು. ಮತ್ತೆ ನಾನು ಒಂದ್ಸಲ ಎಲ್ಲೋ ಓದಿದ್ದೆ, ಇನ್ಫೋಸಿಸ್ ನ ಸುಧಾ ನಾರಾಯಣ ಮೂರ್ತಿ ಅವರು ಒಂದ್ಸಲ ನಿಮ್ಮ ಮನೆಗೆ ಬಂದಿದ್ರು, ನಿಮ್ಮ ತಂದೆಯವ್ರನ್ನ ಭೇಟಿಯಾಗಕ್ಕೆ. ಹೌದು, ಅದು ಬಹಳ ಅನಿರೀಕ್ಷಿತ. ಆಮೇಲೆ ಅವರ ಒಂದು ದೊಡ್ಡ ವ್ಯಕ್ತಿತ್ವವನ್ನು ತೋರ್ಸುತ್ತೆ. ಅವ್ರಿಗೆ ಹೇಗೆ ಸಿಕ್ತು ಅಂತ ಗೊತ್ತಿಲ್ಲ. ನನ್ನ ಮೊಬೈಲ್ಗೆ ಫೋನ್ ಮಾಡಿದ್ರು, ಅವ್ರ ಆಫೀಸಿಂದ ಯಾರೋ ಫೋನ್ ಮಾಡಿ, ಈ ತರ ಮೇಡಮ್ ಅವರು ನಿಮ್ಮ ತಂದೆಯವ್ರನ್ನ ನೋಡ್ಲಿಕ್ಕೆ ಬರ್ಬೇಕು ಅಂತಿದ್ದಾರೆ ಅಂತ ಹೇಳಿದ್ರು. ನನಗೆ ಫಸ್ಟು ಇದು ಯಾರಿಗೆ ನಮ್ಗೆ ಮಾಡಿದಾರ ಏನೋ ಅಂದ್ಬಿಟ್ಟು ಕೇಳ್ಕೊಂಡೆ. ಆಮೇಲೆ ಇಲ್ಲೆಲ್ಲ ಶೇಷನಾರಾಯಣ ಅವ್ರ ಮನೆಗೆ ಬರ್ಬೇಕು ಅಂತ. ಅವ್ರು ಹೇಗಂದ್ರೆ ಬಹುಶಃ 6:30-7 ಗಂಟೆಗೇನೋ ಮಾಡಿದಿರ್ಬೇಕು ಫೋನು. 8-8:30 ಮನೆಗೆ ಬಂದೇ ಬಿಟ್ರು ಅವರು. ಅಷ್ಟು ಒಂದು ಸರಳ ವ್ಯಕ್ತಿತ್ವ. ಬಂದು ತಂದೆ ಅವ್ರಿಗೆ ಒಂದು ಶಾಲ್ ಹೊದಿಸಿ ಸನ್ಮಾನ ಮಾಡಿ ಒಂದು ನಗದು ಕೊಟ್ಟು ಒಂದು ಸರಸ್ವತಿಯ ಒಂದು ವಿಗ್ರಹವನ್ನು ಕೊಟ್ಟು, ಆಕ್ಚುಲಿ ಅಲ್ಲಿ ಇಟ್ಟಿರೋ ವಿಗ್ರಹ ಅದೇನೇನೆ, ಆ ಒಂದು ವಿಗ್ರಹವನ್ನು ಕೊಟ್ಟು ಅವರು ತಂದೆಯವ್ರಿಗೆ ನಮಸ್ಕಾರ ಮಾಡಿ ಹೋದ್ರು. ಅದು ಸುಧಾಮೂರ್ತಿ ಅವರ ಒಂದು ದೊಡ್ಡ ವ್ಯಕ್ತಿತ್ವವನ್ನು ತೋರ್ಸತ್ತೆ ಅಂತ ನಾನು ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹೌದು, ಖಂಡಿತ ಸುಧಾಮೂರ್ತಿ ಅವರ ದೊಡ್ಡ ವ್ಯಕ್ತಿತ್ವವನ್ನು ತೋರ್ಸತ್ತೆ. ಹಾಗೆ ಶೇಷನಾರಾಯಣರವರ ಮಟ್ಟವನ್ನು ಕೂಡ ಅದು ತೋರ್ಸುತ್ತೆ. ಹೌದು, ನಮ್ಮ ತಂದೆಯವ್ರು ಹೇಳ್ತಿದ್ರು, ಒಮ್ಮೆ ಕರ್ನಾಟಕ ಸರ್ಕಾರ ಒಂದು ಸಾಹಿತ್ಯ ಅನುವಾದ ಸಾಹಿತ್ಯ ಅಕಾಡೆಮಿ ಅಂತ, ಅನುವಾದ ಅಕಾಡೆಮಿ ಅಂತ ಮಾಡಿದ್ರು. ಅನುವಾದ ಅಕಾಡೆಮಿಗೆ ಹಲವಾರು ಸದಸ್ಯರುಗಳಲ್ಲಿ ಶೇಷನಾರಾಯಣ ಅವರು ಕೂಡ ಒಬ್ರು. ನಮ್ಮ ತಂದೆಯಾಗ ತಮಾಷೆ ಮಾಡ್ತಿದ್ರು, ಅಲ್ಲಿ ಇರೋ ಎಲ್ಲ ಸಾಹಿತಿಗಳಲ್ಲಿ ಬಹುಶಃ ಡಾಕ್ಟರ್ ಆಗಿಲ್ದಿರೋ ನಾನು ಒಬ್ನೇ ಅನ್ಸತ್ತೆ ಅಂತಿದ್ರು ತಮಾಷೆಯಾಗಿ. 3-4 ಜನ ಇದ್ರು,
ಹೆಚ್ಚಿನ ಜನ ಎಲ್ಲ ಡಾಕ್ಟರೇಟ್ ಪಡೆದಂತ ಸಾಹಿತಿಗಳೇನೆ. ಅಫ್ಕೋರ್ಸ್ ಮಿಕ್ಕಿದವರೆಲ್ಲರೂ ಎಲ್ಲ ಸ್ಕಾಲರ್ಸ್ ಇದ್ರು. ಹೆಚ್ಚಿನ ಶಿಕ್ಷಣ ಇಲ್ಲದೆ, ಅಂದ್ರೆ ಫಾರ್ಮಲ್ ಶಿಕ್ಷಣ ಇರುವಂತಹದ್ದು, ಆದ್ರೆ ಅನುವಾದ ಸಾಹಿತ್ಯ ಅಕಾಡೆಮಿಯಲ್ಲಿ ಭಾಗಿಯಾಗಿ ಒಂದು ಕಾರ್ಯಚಟುವಟಿಕೆ ಮಾಡಿದ ಹೆಮ್ಮೆ ಅವ್ರಿಗೆ ಬಹಳ ಇತ್ತು. ನಿಜ ಹೇಳ್ಬೇಕಂದ್ರೆ ಅನುವಾದ ಅಕಾಡೆಮಿಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಹಲವಾರು ಉತ್ತಮ ಪುಸ್ತಕಗಳನ್ನ ಅವರು ಅನುವಾದ ಮಾಡಿದ್ದಾರೆ. ಸೊ ಆ ಒಂದು ಕಾರ್ಯದಲ್ಲಿ ಭಾಗವಹಿಸಿದ ಹೆಮ್ಮೆ ನಮ್ಮ ತಂದೆಗಾಯ್ತು. ನಮಗೂ ಸಹ ಏನೋ ಒಂದು ಶಿಕ್ಷಣ ಪಡೆದೇ ಹೋದ್ರು ಈ ರೀತಿ ಒಂದು 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 ಉನ್ನತ ಮಟ್ಟಕ್ಕೆ ಹೋದ್ರು ಅನ್ನೋ ಖುಷಿ ನಮಗೂ ಇತ್ತು. ಮೊದಲಿಗೆ ನಮ್ಮ ಅಕ್ಕ ಹೇಳ್ದಂಗೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರು ಏನನ್ನು ಹಂಬಲಿಸ್ಲಿಲ್ಲ, ಏನೋ ಬರ್ಬೇಕು, ಪ್ರಶಸ್ತಿ ಬರ್ಬೇಕು ಅಥವಾ ಮತ್ತೊಂದು ಬರ್ಬೇಕು ಅಂತ ಹಂಬಲಿಸ್ಲಿಲ್ಲ. ಆಮೇಲೆ ಯಾವತ್ತೂ ಕಂಪ್ಲೇಂಟ್ ಕೂಡ ಮಾಡ್ಲಿಲ್ಲ, ಅಯ್ಯೋ ನನಗೆ ಇದು ಬರ್ಲಿಲ್ವಲ್ಲ ಅಂತಾನು ಏನೋ ಅನ್ಲಿಲ್ಲ. ಬಂದಿದ್ರಲ್ಲಿ ಖುಷಿ ಆಗಿದ್ರು. ಬಹುಶಃ ಅದು ನನಗೆ ವೈಯಕ್ತಿಕ ಬಹಳ ಪರಿಣಾಮ ಬೀರಿದೆ. ಎದ್ದಿದ್ರಲ್ಲಿ ಖುಷಿ ಆಗಿರೋದು ಒಂದು ಬಹುಶಃ ಅವರಿಂದ ಎಲ್ಲರಿಗೂ ಬಂದಿದೆ ಅನ್ಸುತ್ತೆ ನನಗೆ. ಮತ್ತೆ ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಬರಹಗಳು ನಾನು ಹೇಳ್ದಂಗೆ ವೈವಿಧ್ಯಮಯವಾದದ್ದು. ಒಂದು ತಿಗಣೆ, ಒಂದು ಕುದುರೆ, ಒಂದು ಆನೆ ಅಥವಾ ಒಂದು ಕಾಗೆ, ಈ ರೀತಿ ಯಾವ್ದಾವುದೋ ವಿಷಯಗಳು. ಅದಲ್ಲದೆ ಸಾಮಾಜಿಕ ಕಾದಂಬರಿಗಳು, ಕೌಟುಂಬಿಕ ಕಾದಂಬರಿಗಳು. ಚೀನಾ ಆಕ್ರಮಣ ಮಾಡಿದಾಗ ಆ ಒಂದು ವಿಷಯ ಇಟ್ಕೊಂಡು ಸೀಳು ನಾಯಿ ಅಂತ ಒಂದು ಕಥಾ ಸಂಕಲನ, ಏನು ಹೇಗೆ ಚೀನಿಯರು ನಮ್ಮ ಮೇಲೆ ಮೋಸ ಮಾಡಿದ್ರು ಅನ್ನೋದನ್ನ ಹೊರ ಹಾಕಿದ ಭಾವನೆಗಳು. ಆಮೇಲೆ ಹೆಚ್ಚು ಪ್ರಚಾರಕ್ಕೆ ಬಾರದಂತ ಒಂದು ರಾಮಾಯಣದ ವ್ಯಕ್ತಿತ್ವ ವಿಭೀಷಣನ ಕೇಂದ್ರವಾಗಿ ಇಟ್ಕೊಂಡು ವಿಭೀಷಣ ಅಂತ ಒಂದು ನಾಟಕ ಬರೆದ್ರು. ಏನು ಇದು ಒಂದು ಈ ತರ ಬೇರೆ ಬೇರೆ ಒಂದು ವಿಷಯಗಳು ತಗೋತಿದ್ರು. ಮೊಲ್ಲೆ ಮಲ್ಲಿಗೆ ಅಂತ ಒಂದು, ಅದನ್ನು ಹಾಗೆ ಒಂದು ಹಾವಿನ ಕತೆ, ಅದು PUCಗೆ ಅದು ಟೆಕ್ಸ್ಟ್ ಬುಕ್ ಕೂಡ ಆಗಿತ್ತು. ಅದು ಒಂದು ಯಾವುದೋ ಒಂದು ವರ್ಷದಲ್ಲಿ ಅದು PUC ಇದಕ್ಕೆ ಅದು ಟೆಕ್ಸ್ಟ್ ಬುಕ್ ಕೂಡ ಆಗಿತ್ತು. ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ಬರೆದ್ರು. ಅವರ ಅನಿಸಿಕೆಗಳನ್ನ ನಿರ್ಭೀತಿಯಿಂದ ಹೇಳ್ಕೊತಿದ್ರು. ಅಯೋಧ್ಯೆಯಲ್ಲಿ ರಾಮನಿಲ್ಲ ಅಂತ ಒಂದು ಕಾದಂಬರಿ ಬರೆದ್ರು. ಆ ಕಾದಂಬರಿ ಕೊನೆ ಆದಾಗ ಈ ಒಂದು ದೈವತ್ವ, ನಮ್ಮ ಅಕ್ಕ ಹೇಳ್ದಂಗೆ ಅವರು ಆಸ್ತಿಕರೋ ನಾಸ್ತಿಕರೋ ಅಂತ ಯೋಚನೆ ಮಾಡೋದಕ್ಕಿಂತ ಮಾನವತಾವಾದಿ ಅನ್ನೋದೇ ಬಹುಶಃ ಬೆಟರ್ ಅನ್ಸತ್ತೆ. ಆ ಕಾದಂಬರಿನಲ್ಲಿ ಕೊನೆಯಲ್ಲಿ ಏನಾಗತ್ತೆ, ರಾಮ ಅಯೋಧ್ಯೆ ಬಿಟ್ಟು ಒಂದು ಹಳ್ಳಿಗೆ ಬಂದ್ಬಿಡ್ತಾನೆ ಅಂತ ಒಂದು ಅನಿಸಿಕೆ. ದೇವ್ರು ಎಲ್ಲಿರ್ತಾನೆ ಅಂದ್ರೆ ಪ್ರಶಾಂತವಾದ ಜಾಗದಲ್ಲಿ ಇರ್ತಾನೆ, ನಿರ್ಮಲವಾದ ಜಾಗದಲ್ಲಿ ಇರ್ತಾನೆ, ನಿರ್ಮಲವಾದ ಮನಸ್ಸಿನಲ್ಲಿ ಇರ್ತಾನೆ. ಅದರಿಂದಾನೇ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬೆಟ್ಟಗಳ ಮೇಲೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಮನಸ್ಸು ನಿರ್ಮಲವಾಗಿರುವಂತಹ ಜಾಗದಲ್ಲಿ ದೇವಸ್ಥಾನಗಳನ್ನ ಕಟ್ತಿದ್ರು. ಈ ತರ ದೊಂಬಿ ಗಲಭೆ ರಕ್ತಪಾತ ಇರುವಂತಹ ಜಾಗದಲ್ಲಿ ಖಂಡಿತ ದೇವ್ರು ಇರೋದಿಲ್ಲ. ಅವನು ಅಯೋಧ್ಯೆ ಬಿಟ್ಟು ಒಂದು ಹಳ್ಳಿಗೆ ಬಂದು ಹಳ್ಳಿನಲ್ಲಿ ಸೇರ್ಕೊಂಡ್ಬಿಡ್ತಾನೆ ರಾಮ ಆ ಗುಡಿನಲ್ಲಿ. ಆ ರೀತಿ ಅದನ್ನ ನಿರ್ಭೀತಿಯಿಂದ ಹೇಳ್ತಿದ್ರು, ತಮ್ಮ ಅನಿಸಿಕೆನ ನಿರ್ಭೀತಿಯಿಂದ ಹೇಳ್ತಿದ್ರು. ಅವ್ರಿಗೆ ಈ ತರ ಹೇಳಿದ್ರೆ ನನ್ಗೆ ಮತ್ತೇನೋ ಆಗತ್ತೆ ಅಥವಾ ನನ್ಗೇನೋ ಸಿಗಲ್ಲ ಅನ್ನೋ ಒಂದು ಯಾವ ಒಂದು ಅನಿಸಿಕೆ, ಭಯ ಇರ್ತಿರ್ಲಿಲ್ಲ. ಯಾಕಂದ್ರೆ ಏನೋ ಹೆಚ್ಚಿನ ಅಪೇಕ್ಷೆ ಪಡೆದೇ ಇರೋದ್ರಿಂದ ಅವ್ರು ಬಹುಶಃ ಆರಾಮಾಗಿದ್ರು ಅಂತ ಅನ್ಸುತ್ತೆ. ಬಹಳ ಅದ್ಭುತವಾದ ವಿಚಾರಗಳು ಶೇಷನಾರಾಯಣ ಅವ್ರದ್ದು. ತುಂಬಾ ಸಂತೋಷ ಆಯ್ತು ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು. ಅವರ ಶೇಷನಾರಾಯಣ ಅವರ ಸಾಹಿತ್ಯದ ಬಗ್ಗೆ, ಅವರ ಪುಸ್ತಕಗಳ ಬಗ್ಗೆ, ಅವರ ಜೀವನದ ಬಗ್ಗೆ ಎಲ್ಲ ಸಾಕಷ್ಟು ವಿಷಯಗಳು ತಿಳಿದ್ವು ಇವತ್ತು. ನಿಮ್ಮೆಲ್ಲರ ಬಿಡುವಿನ ನಿಮ್ಮೆಲ್ಲರ ಕೆಲಸ ಕಾರ್ಯಗಳ ಮಧ್ಯೆ ಬಿಡುವು ಮಾಡಿಕೊಂಡು ನಮಗೆ ಇದನ್ನೆಲ್ಲ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದ್ರಿ. ನಿಮ್ಮೆಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಆ ಹಿರಿಯ ಚೇತನಕ್ಕೆ ಪ್ರಣಾಮಗಳು ಹಾಗೂ ಅನಾವರಣ ತಂಡದ ಕಡೆಯಿಂದ ನಿಮಗೆ, ನಿಮ್ಮ ಕುಟುಂಬದ ಎಲ್ಲರಿಗೂ ಶುಭ ಹಾರೈಕೆಗಳು. ನಮಸ್ಕಾರ. 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 ನಮಸ್ಕಾರ.